ಹಾಯ್ ಹಾಲ್. ಇವತ್ತು ನಾನು ಡಿಸ್ಕಸ್ ಮಾಡ್ತಾ ಇರೋ ಟಾಪಿಕ್ ಬಂದು ಪರ್ಮ್ಯುಟೇಷನ್ ಆ್ಯಂಡ್ ಕಾಂಬಿನೇಷನ್. ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ನೀವು ಯಾವ್ದು ಎಕ್ಸಾಮ್ ಬೇಕಾದ್ರೂ ತಗೊಳ್ಳಿ, ರೈಟ್ ಫ್ರಮ್ PC ಟು UPSC ಎವ್ರಿ ಇಯರ್ ಕ್ವಶನ್ಸ್ ಬರ್ತಾನೆ ಇರುತ್ತೆ. ಈ ಟಾಪಿಕ್ದು ಸ್ಪೆಷಾಲಿಟಿ ಏನಂತಂದ್ರೆ, ನಾವು ಈಸಿಯಾಗಿ ಕ್ವಶನ್ ನೋಡಿದ ತಕ್ಷಣ ದಿಸ್ ಕ್ವಶನ್ ಬಿಲಾಂಗ್ಸ್ ಟು ಪರ್ಮ್ಯುಟೇಷನ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಬಟ್ ಪ್ರಾಬ್ಲಮ್ ಎಲ್ಲಿ ಬರುತ್ತೆ ಅಂತಂದ್ರೆ, ಕ್ವಶನ್ ಸಾಲ್ವ್ ಮಾಡೋದು ಹೇಗೆ ಅಂದ್ರೆ ಎಕ್ಸಾಕ್ಟ್ಲಿ ದಿಸ್ ಕ್ವಶನ್ ಬಿಲಾಂಗ್ಸ್ ಟು ಪರ್ಮ್ಯುಟೇಷನ್ ಆರ್ ಕಾಂಬಿನೇಷನ್ ಅನ್ನೋದು ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ನಾನು ಹೇಳಿದ್ದೇನೆ ಅಂತಂದ್ರೆ, ಕ್ವಶನ್ ನೋಡಿದ ತಕ್ಷಣನೇ ದಿಸ್ ಕ್ವಶನ್ ಬಿಲಾಂಗ್ಸ್ ಟು ಪರ್ಮ್ಯುಟೇಷನ್ ಕಾಂಬಿನೇಷನ್ ಅಂತ ಐಡೆಂಟಿಫೈ ಮಾಡ್ಬೋದು. ಬಟ್ ವೆದರ್ ದಿಸ್ ಕ್ವಶನ್ ಬಿಲಾಂಗ್ಸ್ ಟು 100% ಪರ್ಮ್ಯುಟೇಷನ್ ಆರ್ ಕಾಂಬಿನೇಷನ್ ಅನ್ನೋದಿದೆಯಲ್ಲ, ಅದನ್ನ ತಗೋಬೇಕು. ಅದನ್ನ ಡಿಸೈಡ್ ಮಾಡೋದಿದೆಯಲ್ಲ, ಅದು ಸ್ವಲ್ಪ ಥಾಟ್ ಪ್ರೊಸೆಸ್ ಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ನಾವು ವರ್ಕೌಟ್ ಮಾಡ್ಬೇಕಾಗತ್ತೆ. ಓಕೆನಾ? ಇವತ್ತು ಡಿಸ್ಕಸ್ ಮಾಡೋಣ. ಆಲ್ರೆಡಿ ಪರ್ಮ್ಯುಟೇಷನ್ ಕಾಂಬಿನೇಷನ್ ನೀವು ಓದಿರ್ತೀರಾ ನಿಮ್ಮ ಹಿಂದಿನ ಕ್ಲಾಸಲ್ಲಿ. 8th ಸ್ಟ್ಯಾಂಡರ್ಡ್, 9th, 10th, ಫಸ್ಟ್ PU, ಸೆಕೆಂಡ್ PU ನಲ್ಲಿ ಬಂದಿರುತ್ತೆ. ಓಕೆನಾ? ಸ್ವಲ್ಪ ಅದು ಬ್ರಷ್ ಅಪ್ ಮಾಡಿ, ಯಾವಾಗ ಪರ್ಮ್ಯುಟೇಷನ್, ಯಾವಾಗ ಕಾಂಬಿನೇಷನ್, ವಾಟ್ ಈಸ್ ಮೀನ್ ಬೈ ಪರ್ಮ್ಯುಟೇಷನ್, ವಾಟ್ ಈಸ್ ಮೀನ್ ಬೈ ಕಾಂಬಿನೇಷನ್ ಅನ್ನೋದನ್ನ ತಿಳ್ಕೊಂಡು ನೆಕ್ಸ್ಟ್ ಕ್ವಶನ್ ಎಲ್ಲ ಸಾಲ್ವ್ ಮಾಡೋಣ. ಓಕೆ, ಪರ್ಮ್ಯುಟೇಷನ್. What is permutation? ಓಕೆ, ಯೂಶುವಲ್ ಡೆಫಿನೇಷನ್ ನಾವು ಯಾವ ಬುಕ್ ತೆಗೆದ್ರು ಅಥವಾ ನಾವೆಲ್ಲ ಓದಿದ್ದು ಏನಿರುತ್ತೆ ಅಂತಂದ್ರೆ, ಅರೇಂಜ್ಮೆಂಟ್ ಆಫ್ ಆಬ್ಜೆಕ್ಟ್ಸ್. ಅರೇಂಜ್ಮೆಂಟ್ಸ್ ಆಫ್ ಎನಿಥಿಂಗ್, ನಾಟ್ ಓನ್ಲಿ ಆಬ್ಜೆಕ್ಟ್ಸ್, ನೀವೇನ್ ಬೇಕಾದ್ರೂ ತಗೋಬಹುದು. ಅರೇಂಜ್ಮೆಂಟ್ಸ್ ಆಫ್ ಎನಿಥಿಂಗ್ ಇಸ್ ಪರ್ಮ್ಯುಟೇಷನ್. ಬಟ್ ಪ್ರಾಬ್ಲಮ್ ಏನಂತಂದ್ರೆ, ಇದೊಂದೇ ಡೆಫಿನೇಷನ್ ನಾವೇನಾದ್ರು ನೆನ್ಪಿಟ್ಕೊಂಡ್ರೆ ಕ್ವಶನ್ಸ್ ಬಂದಾಗ ನಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅದಕ್ಕೆ ಬೇರೊಂದು ಡೆಫಿನೇಷನ್ ನೆನ್ಪಿಟ್ಕೋಬೇಕು. ಇದು ಓಕೆ, ಫೈನ್, ಗುಡ್, ಇದು ಕರೆಕ್ಟೇ. ಬಟ್ ಇನ್ನೊಂದು ಡೆಫಿನೇಷನ್ ಬೇಕಿದೆ, ಇಂಪಾರ್ಟೆಂಟ್. ಆರ್ಡರ್ ಮ್ಯಾಟರ್ಸ್. ಇದು ತುಂಬಾ ಇಂಪಾರ್ಟೆಂಟ್. ಎಲ್ಲಿ ನಮ್ಗೆ ಈ ಕ್ವಶನ್ ಪರ್ಮ್ಯುಟೇಷನ್ ಕಾಂಬಿನೇಷನ್ ಅಂತ ಡೌಟ್ ಆಗಕ್ ಶುರುವಾಗುತ್ತೆ, ಅಲ್ಲಿ ಇದನ್ನ ಚೆಕ್ ಮಾಡ್ಕೋಬೇಕಾಗತ್ತೆ. ಆರ್ಡರ್ ಮ್ಯಾಟರ್ ಆದ್ರೆ ಆ ಕ್ವಶನ್ ಬಿಲಾಂಗ್ಸ್ ಟು ಪರ್ಮ್ಯುಟೇಷನ್ ಅಂತ. ಆರ್ಡರ್ ಮ್ಯಾಟರ್ ಆಗಿಲ್ಲ ಅಂತಂದ್ರೆ ದಟ್ ಕ್ವಶನ್ ಬಿಲಾಂಗ್ಸ್ ಟು ಕಾಂಬಿನೇಷನ್ ಅಂತ. ಓಕೆನಾ? ಆರ್ಡರ್ ಮ್ಯಾಟರ್ಸ್, ಆರ್ಡರ್ ಮ್ಯಾಟರ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ನಿಮ್ಗೊಂದು ಡೌಟ್ ಸ್ಟಾರ್ಟ್ ಆಗುತ್ತೆ. ಈಗ ಆರ್ಡರ್ ಮ್ಯಾಟರ್ಸ್ ಅಂದ್ರೆ ಏನ್ ಸಾರ್ ಅಂತ, ಕರೆಕ್ಟ್ ಅಲ್ಲ? ಓಕೆ, ಅದಕ್ಕೆ ಒಂದು ಎಕ್ಸಾಂಪಲ್ ತಗೋತೀನಿ. ನನ್ನ ಹತ್ರ 3 ಬುಕ್ಸ್ ಇದೆ. ABC ಅಂತ ನೇಮ್ ಮಾಡೋಣ. ಬುಕ್ಸ್ 3 ಬುಕ್ಸ್ ಇದೆ, ನೇಮ್ ABC. ಈಗ ನಾನು ಒಂದೊಂದೇ ಬುಕ್ ತಗೊಂಡು ಎಷ್ಟು ವೇನಲ್ಲಿ ಅರೇಂಜ್ ಮಾಡ್ಬೋದು? ಒಂದೊಂದೇ ಬುಕ್, 3 ಬುಕ್ ಇದೆ, ನೇಮ್ ಬಂದು ABC ಅಂತ ಬುಕ್ ನೇಮು. ನಾನು A ತಗೋಬಹುದು, B ತಗೋಬಹುದು ಅಥವಾ C ತಗೋಬಹುದು. ಎಷ್ಟು ವೇನಲ್ಲಿ ಅರೇಂಜ್ ಮಾಡ್ದಂಗೆ ಆಯ್ತಿದು? 3 ವೇನಲ್ಲಿ ಅರೇಂಜ್ ಮಾಡ್ಬೋದು, 3 ವೇಸ್ ಮಾಡ್ಬೋದು. ಓಕೆ, ಈಗ ನನ್ನ ಹತ್ರ ಸೇಮ್ 3 ಬುಕ್ ಇದೆ, A, B, C. ನಾನು ಅಟ್ ಎ ಟೈಮ್ ಒಂದ್ ಸಲಕ್ಕೆ 2 ಬುಕ್ ತಗೊಂಡು ಎಷ್ಟು ವೇನಲ್ಲಿ ಅರೇಂಜ್ ಮಾಡಬಹುದು? ಒಂದು AB, ಒಂದು BC, ಒಂದು CA. ಓಕೆ, ನನಗೀಗ ಕ್ವಶನ್ ಇದೆ, ನಾವು BA ತಗೋಬೋದಾ, CB AC ತಗೋಬೋದಾ ಅಂತ ಕ್ವಶನ್ ಇದೆ. BA ತಗೋಬೋದಾ, CB ತಗೋಬೋದಾ, AC ತಗೋಬೋದಾ ಅಂತ. ತಗೋಬೋದಾ? ನಿಮ್ಮಲ್ಲೇನೆ ಕೆಲವ್ರಿಗೆ ಈಗ ಅನಿಸ್ತಾ ಇರತ್ತೆ, ಹೌದು ಸರ್ ತಗೋಬಹುದು ಅಂತೀರಾ. ಕೆಲವರು ಬೇಡ ಸರ್, ಆಲ್ರೆಡಿ AB ತಗೊಂಡಿದೀವಲ್ವಾ ಸರ್, ಯಾಕೆ BA ಬೇಕು? ಆಲ್ರೆಡಿ BC ತಗೊಂಡಿದೀವಲ್ಲ ಸರ್, ಯಾಕೆ CB ಬೇಕು? ಆಲ್ರೆಡಿ CA ತಗೊಂಡಿದೀವಲ್ಲ ಸರ್, ಯಾಕೆ AC ತಗೋಬೇಕು ಅಂತ ಕೆಲವ್ರಿಗೆ ಅನಿಸ್ತಾ ಇರತ್ತೆ. ಕರೆಕ್ಟಾ? ಇದಕ್ಕೆ ನಾನು ಹೇಳಿದ್ದು ನೋಡಿ, ಆರ್ಡರ್ ಮ್ಯಾಟರ್ಸ್. ಇದು ತುಂಬಾ ಇಂಪಾರ್ಟೆಂಟ್ ಪರ್ಮ್ಯುಟೇಷನ್ ಅಲ್ಲಿ. ಅಂದ್ರೆ ಇಲ್ಲಿ A ಫಸ್ಟ್ ರ್ಯಾಂಕ್, ಇಲ್ಲಿ B ಸೆಕೆಂಡ್ ರ್ಯಾಂಕ್. BA ಅಂತ ಬರೆದಾಗ ಇಲ್ಲಿ B ಫಸ್ಟ್ ರ್ಯಾಂಕ್, A ಸೆಕೆಂಡ್ ರ್ಯಾಂಕ್. ಎರಡು ಡಿಫ್ರೆಂಟ್ ಆಯ್ತಲ್ಲ? ನೆನ್ಪಿಟ್ಕೊಳ್ಳಿ, ಪರ್ಮ್ಯುಟೇಷನ್ ಅಲ್ಲಿ AB ಈಸ್ ನಾಟ್ ಈಕ್ವಲ್ ಟು BA. ABನೇ ಬೇರೆ, BAನೇ ಬೇರೆ. ಇಲ್ಲಿ A ಫಸ್ಟ್ ರ್ಯಾಂಕ್, ಇಲ್ಲಿ B ಸೆಕೆಂಡ್ ರ್ಯಾಂಕ್, ಇಲ್ಲಿ B ಫಸ್ಟ್ ರ್ಯಾಂಕ್, ಇಲ್ಲಿ A ಸೆಕೆಂಡ್ ರ್ಯಾಂಕ್. ಚೇಂಜ್ ಆಯ್ತಲ್ಲ? ಓಕೆ, ಹಾಗಾದ್ರೆ ಅರ್ಥ ಏನು? AB ತಗೋಬೇಕು, BAನು ಕನ್ಸಿಡರ್ ಮಾಡಬೇಕು. ಹಾಗಾದ್ರೆ ನಾವು CB ಕೂಡ ತಗೋಬಹುದು. ಇಲ್ಲಿ B ಫಸ್ಟ್ ರ್ಯಾಂಕ್, ಇಲ್ಲಿ C ಸೆಕೆಂಡ್ ರ್ಯಾಂಕ್, ಇಲ್ಲಿ C ಫಸ್ಟ್ ರ್ಯಾಂಕ್, ಇಲ್ಲಿ B ಸೆಕೆಂಡ್ ರ್ಯಾಂಕ್. ನಾವು AC ಕೂಡ ಕನ್ಸಿಡರ್ ಮಾಡಬೇಕು. ಹಾಗಾದ್ರೆ ಎಷ್ಟು ವೇ ಆಯ್ತು ನೋಡಿ? ನಮ್ಮ ಹತ್ರ 3 ಬುಕ್ ಇತ್ತು, ಅಟ್ ಎ ಟೈಮ್ 2 ಬುಕ್ಸ್ ತಗೊಂಡು ಎಷ್ಟು ವೇನಲ್ಲಿ ಅರೇಂಜ್ ಮಾಡಿದೀವಿ? 6 ವೇಸ್ ಅಲ್ಲಿ ಮಾಡಿದೀವಿ. 6 ವೇ ಆಯ್ತು. ಓಕೆ, ನೆಕ್ಸ್ಟ್ ನನ್ನ ಹತ್ರ ಅಗೈನ್ ಸೇಮ್ 3 ಬುಕ್ಸ್ ಇದೆ, A, B, C. ಬುಕ್ ನೇಮ್ ಬಂದು, ಈಗ ನಾನು 3 ಬುಕ್ ತಗೋತೀನಿ ಅಟ್ ಎ ಟೈಮ್, ಎಷ್ಟು ವೇನಲ್ಲಿ ಅರೇಂಜ್ ಮಾಡಬಹುದು ಅಂತ. ಓಕೆ, A, B, C. ಇದು ಆಬ್ವಿಯಸ್ ಅರೇಂಜ್ಮೆಂಟ್, ಕರೆಕ್ಟಾ?
ನೆಕ್ಸ್ಟ್ ACB ಮಾಡ್ಬೋದಾ? ACB ಆಲ್ರೆಡಿ ABC ತಗೊಂಡಿದ್ದೀನಲ್ಲ, ಯಾಕೆ ACB ತಗೋಬೇಕು? ಕಾರಣ ಏನಂತಂದ್ರೆ ಇದು ಫಸ್ಟ್ ರ್ಯಾಂಕ್, ಇದು ಸೆಕೆಂಡ್ ರ್ಯಾಂಕ್, ಇದು ಥರ್ಡ್ ರ್ಯಾಂಕ್. ಇಲ್ಲಿ ನೋಡಿ A ಫಸ್ಟ್ ರ್ಯಾಂಕ್, C ಸೆಕೆಂಡ್ ರ್ಯಾಂಕ್, B ಥರ್ಡ್ ರ್ಯಾಂಕ್. ಚೇಂಜ್ ಆಯ್ತಲ್ಲ ಇವರಿಬ್ಬರದು ಪ್ಲೇಸು. ಆರ್ಡರ್ ಮ್ಯಾಟರ್ ಆಗುತ್ತಲ್ವಾ? ನೋಡಿ, ಆರ್ಡರ್ ಮ್ಯಾಟರ್ ಆಗ್ತಾ ಇದೆ. ಯಾಕೆಂದ್ರೆ ಇವಾಗ ಇಲ್ಲಿ B ಫಸ್ಟ್ ಸೆಕೆಂಡ್ ರ್ಯಾಂಕ್ ಇತ್ತು, ಇಲ್ಲಿ C ಸೆಕೆಂಡ್ ರ್ಯಾಂಕ್ ಇದೆ, ಚೇಂಜ್ ಆಯ್ತು. ಹಾಗಾದ್ರೆ BAC, BCA, CAB, CBA ಇದೆಲ್ಲ ಆಗುತ್ತೆ. ಎಷ್ಟು ವೇ ಆಯ್ತು ನೋಡಿ? 6 ವೇ ಆಯ್ತು. ಗೊತ್ತಾಯ್ತಾ? ಎಲ್ಲಿ ನಿಮ್ಗೆ ಪರ್ಮುಟೇಷನ್ ಅಥವಾ ಕಾಂಬಿನೇಷನ್ ಅನ್ನೋ ಡೌಟ್ ಬರುತ್ತೆ, ನೆನ್ಪಿಟ್ಕೊಳ್ಳಿ, ಆರ್ಡರ್ ಮ್ಯಾಟರ್ ಆಗುತ್ತಾ ಇಲ್ವಾ ಚೆಕ್ ಮಾಡಿ. ಇಫ್ ಆರ್ಡರ್ ಮ್ಯಾಟರ್, ದಟ್ ಕ್ವಶನ್ ಬಿಲಾಂಗ್ಸ್ ಟು ಪರ್ಮುಟೇಷನ್. ಇಫ್ ಆರ್ಡರ್ ಡಸಂಟ್ ಮ್ಯಾಟರ್, ಕ್ವಶನ್ ಬಿಲಾಂಗ್ಸ್ ಟು ಕಾಂಬಿನೇಷನ್. ಓಕೆ, ಇಲ್ಲೇನೋ ನಮ್ಮ ಹತ್ರ ಓನ್ಲಿ 3 ಬುಕ್ಸ್ ಇತ್ತು. ನಾನು ಫಸ್ಟ್ ಕೇಸಲ್ಲಿ 1 ಬುಕ್ ತಗೊಂಡೆ, ಸೆಕೆಂಡ್ ಕೇಸಲ್ಲಿ 2 ಬುಕ್ಸ್ ತಗೊಂಡೆ, ಥರ್ಡ್ ಕೇಸಲ್ಲಿ 3 ಬುಕ್ಸ್ ತಗೊಂಡೆ. ನಿಮ್ಮ ಹತ್ರ 100 ಬುಕ್ಸ್ ಇದ್ದು ಅಟ್ ಎ ಟೈಮ್ 40 ಬುಕ್ಸ್, ಅಟ್ ಎ ಟೈಮ್ 50 ಬುಕ್ಸ್, ಅಟ್ ಎ ಟೈಮ್ 60 ಬುಕ್ಸ್ ತಗೋತಿದೀವಿ ಅಂತಂದ್ರೆ ಈ ರೀತಿ ಬರೆದು ಮಾಡೋದಕ್ಕೆ ಆಗಲ್ಲ. ಕರೆಕ್ಟಾ? ಅದಕ್ಕೆ ಫಾರ್ಮುಲಾ ಇದೆ ಒಂದು, NPR. ಗೊತ್ತಿರುತ್ತೆ, ಆಲ್ರೆಡಿ ನೋಡಿರ್ತೀರ ನೀವು ಇದನ್ನ ಫಾರ್ಮುಲಾನ. N ಅಂತಂದ್ರೆ ನಂಬರ್ ಆಫ್ ಆಬ್ಜೆಕ್ಟ್ಸ್, ABC 3 ಆಬ್ಜೆಕ್ಟ್ಸ್. R ಅಂತಂದ್ರೆ ಆಬ್ಜೆಕ್ಟ್ಸ್ ಟೇಕನ್ ಅಟ್ ಎ ಟೈಮ್. ಫಸ್ಟ್ ಇಲ್ಲಿ ತಗೊಂಡಿದ್ದು, ಇಲ್ಲಿ N is equal to 3, ಈ ಕೇಸಲ್ಲಿ R is equal to 1, ಈ ಕೇಸಲ್ಲಿ R is equal to 2, ಈ ಕೇಸಲ್ಲಿ R is equal to 3. ಫಾರ್ಮುಲಾ NPR is equal to factorial N divided by factorial N minus R. ಗೊತ್ತಾಯ್ತಾ? ಬೇಕಿದ್ರೆ ನೀವು ಈ ಫಾರ್ಮುಲಾಗೆ ಇದನ್ನ ಅಪ್ಲೈ ಮಾಡಿ ಚೆಕ್ ಮಾಡಿ ನೋಡಿ. ಫಸ್ಟ್ ಕೇಸಲ್ಲಿ 3 ಬರುತ್ತೆ, ಸೆಕೆಂಡ್ ಕೇಸಲ್ಲಿ 6 ಬರುತ್ತೆ, ಥರ್ಡ್ ಕೇಸಲ್ಲಿ 6 ಬರುತ್ತೆ ಆನ್ಸರ್. ಆಯ್ತಾ? ಇವಾಗ ಕಾಂಬಿನೇಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. What is meant by combination? Okay, usual definition ಬಂದು selection of objects. Selection of anything is fine, but ಅದ್ರ ಜೊತೆಗೆ ನಾವು ಏನ್ ನೆನ್ಪಿಟ್ಕೋಬೇಕಂದ್ರೆ ಆರ್ಡರ್ ಡಸಂಟ್ ಮ್ಯಾಟರ್. ಇಲ್ಲಿ ಆರ್ಡರ್ ಮ್ಯಾಟರ್ ಆಗೋದಿಲ್ಲ. ಓಕೆನಾ? ಏನು ಆರ್ಡರ್ ಮ್ಯಾಟರ್ ಆಗೋದಿಲ್ಲ ಅಂದ್ರೆ ಯಾವ ರೀತಿ? ಅದಕ್ಕೆ ಸೇಮ್ ಎಕ್ಸಾಂಪಲ್ ತಗೋತೀನಿ. ನನ್ನ ಹತ್ರ 3 ಬುಕ್ಸ್ ಇದೆ. ನಾನು ಅಟ್ ಎ ಟೈಮ್ ಒಂದೊಂದು ಬುಕ್ ಮಾತ್ರ ಸೆಲೆಕ್ಟ್ ಮಾಡ್ತೀನಿ. ಎಷ್ಟು ವೇನಲ್ಲಿ ಸೆಲೆಕ್ಟ್ ಮಾಡ್ಬೋದು? ಇದರ್ ಐ ಕ್ಯಾನ್ ಸೆಲೆಕ್ಟ್ A, ಐ ಕ್ಯಾನ್ ಸೆಲೆಕ್ಟ್ B, ಐ ಕ್ಯಾನ್ ಸೆಲೆಕ್ಟ್ C. ಎಷ್ಟು ವೇ ಆಯ್ತು? 3 ವೇಸ್ ಆಯ್ತು. ಓಕೆ, again same, I have 3 books. Now I am selecting 2 at a time. Okay, how many ways we can make arrangements? We can make selection AB, BC, CA. Okay, can we select BA? BA select ಮಾಡಬಹುದಾ? Can we select CB? Can we select AC? Okay, ಇಲ್ಲಿ ಸೆಲೆಕ್ಟ್ ಮಾಡೋದಕ್ಕೆ ಆಗಲ್ಲ. ಕಾರಣ ಏನು ಅಂತಂದ್ರೆ ಕಾಂಬಿನೇಷನ್ ಅಲ್ಲಿ AB, BA both are same, BC, CB both are same, CA, AC both are same. Then only 3 ways are possible. Okay. Last case ke barana. We have 3 books. Now I am selecting all the 3 books at a time. How many ways are possible? Only 1 way is possible. Okay. All other possibilities, you can write anything. ABC, ACB, BAC, BCA, CAB, CBA, all are same only. Only 1 way is possible. Only 1 way is possible. ಓಕೆನಾ? ಬೇರೆ ಎಲ್ಲ ನೀವು ಯಾವುದೇ ಅರೇಂಜ್ಮೆಂಟ್ಸ್ ಬರೆದ್ರು ಕೂಡ, ನಾನು ಯಾವುದೇ ಸೆಲೆಕ್ಷನ್ ಮಾಡಿದ್ರು ಕೂಡ ಏನಾಗುತ್ತೆ, ಅದು ಓನ್ಲಿ 1 ವೇಗೆ ಬರುತ್ತೆ. ಬಿಕಾಸ್ ಇಲ್ಲಿ ಆರ್ಡರ್ ಡಸಂಟ್ ಮ್ಯಾಟರ್. ಆರ್ಡರ್ ಡಸಂಟ್ ಮ್ಯಾಟರ್ ಅಂತಂದ್ರೆ A ಫಸ್ಟ್ ಸೆಲೆಕ್ಟ್ ಮಾಡಿ, ಸೆಕೆಂಡ್ ಟೈಮ್ ಸೆಲೆಕ್ಟ್ ಮಾಡಿ, ಓಕೆ, ಅಥವಾ B ಫಸ್ಟ್ ಸೆಲೆಕ್ಟ್ ಮಾಡಿ, A ಸೆಕೆಂಡ್ ಸೆಲೆಕ್ಟ್ ಮಾಡಿ, ಎಲ್ಲ ಒಂದೇನೆ ಇಲ್ಲಿ. ಗೊತ್ತಾಯ್ತಾ? ಇದು ಸೆಲೆಕ್ಷನ್ ಅಲ್ವಾ? ನೀವು A ಫಸ್ಟ್ ಸೆಲೆಕ್ಟ್ ಮಾಡಿ, B ಸೆಕೆಂಡ್ ಸೆಲೆಕ್ಟ್ ಮಾಡಿ, ಅಥವಾ B ಫಸ್ಟ್ ಸೆಲೆಕ್ಟ್ ಮಾಡಿ, A ಸೆಕೆಂಡ್ ಸೆಲೆಕ್ಟ್ ಮಾಡಿ, ಒಂದೇ ಆಗುತ್ತೆ. ಓಕೆ, ಇದಕ್ಕೆ ಫಾರ್ಮುಲಾ ಇದೆ NCR.
ಫಾರ್ಮುಲಾ ಒಂದು ಫ್ಯಾಕ್ಟೋರಿಯಲ್ ಎನ್ ಡಿವೈಡ್ ಬೈ ಫ್ಯಾಕ್ಟೋರಿಯಲ್ ಎನ್ ಮೈನಸ್ ಆರ್. ಎನ್ ಅಂತಂದ್ರೆ ನಂಬರ್ ಆಫ್ ಆಬ್ಜೆಕ್ಟ್ಸ್, ಇಲ್ಲಿ ಎ ಬಿ ಸಿ, n is equal to 3. R ಅಂತಂದ್ರೆ ನಂಬರ್ ಆಫ್ ಆಬ್ಜೆಕ್ಟ್ಸ್ ಟೇಕನ್ ಅಟ್ ಎ ಟೈಮ್. ಇಲ್ಲಿ ಫಸ್ಟ್ ಕೇಸ್ ಅಲ್ಲಿ R is equal to 1 ಇತ್ತು. ಸೆಕೆಂಡ್ ಕೇಸ್ ಬರೋಣ, ನಂಬರ್ ಆಫ್ ಆಬ್ಜೆಕ್ಟ್ಸ್ ಸೇಮ್ ಇದೆ, n is equal to 3 ಇದೆ, ಬಟ್ ನಂಬರ್ ಆಫ್ ಆಬ್ಜೆಕ್ಟ್ಸ್ ಟೇಕನ್ ಅಟ್ ಎ ಟೈಮ್ ಇಲ್ಲಿ ನಾನು ತಗೊಂಡಿದ್ದು 2 ಅಟ್ ಎ ಟೈಮ್ ಸೆಲೆಕ್ಟ್ ಮಾಡಿದೀನಿ. ಥರ್ಡ್ ಕೇಸ್ ಅಲ್ಲಿ n is equal to 3 ಇದೆ, ನಂಬರ್ ಆಫ್ ಆಬ್ಜೆಕ್ಟ್ಸ್ ಟೇಕನ್ ಅಟ್ ಎ ಟೈಮ್ R is equal to 3. ಓಕೆನಾ? ಆಲ್ವೇಸ್ ರಿಮೆಂಬರ್ n should be greater than or equal to R. n always greater than or equal to R ಇರಬೇಕು. ಗೊತ್ತಾಯ್ತಾ? n cannot be negative or it should not be in p by q ಫಾರ್ಮ್. R ನೆಗೆಟಿವ್ ಆಗಬಾರ್ದು ಅಥವಾ p by q ಫಾರ್ಮ್ ಅಲ್ಲಿ ಕೂಡ ಇರಬಾರ್ದು. ಆ ರೀತಿ ಇದ್ರೆ ಸೆಲೆಕ್ಟ್ ಮಾಡೋದಕ್ಕೆ ಆಗಲ್ಲ, ರಾಂಗ್ ಆಗುತ್ತೆ. ಓಕೆನಾ? ಓಕೆ, ಥ್ಯಾಂಕ್ ಯು.